ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಜೀನಾಮೆ ನೀಡಬೇಕು, ಇಲ್ಲವಾದ್ರೆ ರಾಜಭವನಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಯಾಸೀರ್ ಅಹಮದ್ ಪಠಾಣ್. ಕನ್ನಡಿಗರ ಪ್ರಾಣ, ಕನ್ನಡಿಗರ ಜೀವ ಸಿದ್ದುನ ಪ್ರಾಸಿಕ್ಯೂಷನ್ ವಾಪಸ್ ಪಡಿಬೇಕು. ಹೌದು, ಇಂದು ಅಂದ್ರೆ 18/8/2024 ಶಿಗ್ಗಾಂವ್ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲೇ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರೋಧ ಬೃಹತ್ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಮುಖಂಡ ಯಾಸೀರ್ ಅಹಮದ್ ಖಾನ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಆಪರೇಷನ್ ಕಮಲದಂತಹ ವಾಮ ಮಾರ್ಗದಲ್ಲಿ ಹುಟ್ಟಿದ ಅನೈತಿಕ ಕೂಸಲ್ಲ ಅಥವಾ ರಾಜಕೀಯ ಬಿಕ್ಕಟ್ಟನ್ನ ಬಳಸಿ ರಚನೆಯಾದ ಅವಕಾಶವಾದಿ ಸರ್ಕಾರವೂ ಅಲ್ಲ. 7 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ರಚನೆಯಾದ ಸರ್ಕಾರ. ಯಾವ ಷಡ್ಯಂತ್ರಗಳಿಗೂ ನಮ್ಮ ಸರ್ಕಾರವನ್ನ ಉರುಳಿಸುವ ಮುಖ್ಯಮಂತ್ರಿಗಳನ್ನ ಮುಟ್ಟುವ ತಾಕತ್ತು ಬಿಜೆಪಿಯವರಿಗೆ ಇಲ್ಲ ಎಂದು ಎಚ್ಚರಿಕೆ ನೀಡಿದರು. ನ್ಯಾಯವಾದಿಗಳಾದ ಮಾಂತೇಶ್ ಸಾಲಿ ಅವರು ಮಾತನಾಡಿ, ನೈತಿಕವಾಗಿಯೂ ಕಾನೂನಾತ್ಮಕವಾಗಿಯೂ ಸರಿ ದಾರಿಯಲ್ಲಿರುವ ಸಿದ್ದರಾಮಯ್ಯನವರನ್ನ ಹೆದರಿಸಲು, ಕುಗ್ಗಿಸಲು ನಿಮ್ಮಂತ ಹೇಡಿಗಳಿಂದ ಸಾಧ್ಯವಿಲ್ಲ ಎಂದು ಹೇಳಿದರು. ಒಂದೇ ಒಂದು ಹಗರಣ ಇಲ್ಲದೆ ಇವತ್ತಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ನಿಲುವುಗಳನ್ನು ಹೊಂದಿರುವ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಭಸ್ಮ ಆಗಿ ಹೋಗುತ್ತೀರಿ, ಹುಷಾರ್ ಎಂದು ಗುಡುಗಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ನೀರಲ್ಗಿ, ಕಾಂಗ್ರೆಸ್ ಮುಖಂಡ ಯಾಸೀರ್ ಅಹಮದ್ ಪಠಾಣ್, ಮಾಜಿ ಎಂಎಲ್ಸಿ ಸೋಮಣ್ಣ ಬಿವಿನ್ ಮರದ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜು ಎಂ ಕುನ್ನೂರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಸಿ ಪಾಟೀಲ್, ಕೆಡಿಪಿ ಸದಸ್ಯರಾದ ಅಜೀಜ್ ಎಡ್ಡಳ್ಳಿ, ಜಿಪಿ ಮೆಂಬರ್ ಯೂನುಸ್ ಕಲ್ಯಾಣ್, ನ್ಯಾಯವಾದಿ ಮಾಂತೇಶ್ ಸಾಲಿ, ಪುರಸಭೆ ಸದಸ್ಯರಾದ ಗೌಸ್ ಖಾನ್ ಮುನ್ಸಿ, ಇನ್ನೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ ಎಂ ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಈ ದೇಶದಲ್ಲಿ ಮೋದಿಯವರಿಗಿಂತ ಅತಿ ಹೆಚ್ಚು ಜನಪ್ರಿಯರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಭೂಮಿ ಕೂರಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕ ತಮ್ಮ ಸೋಲಿನ ಹತಾಶೆಯಿಂದ ನಮ್ಮ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹೆಸರ ಮೇಲೆ ಮಸಿ ಬಳಿಯಲು ಇವತ್ತು ರಾಜಭವನವನ್ನು ಉಪಯೋಗ ಮಾಡಿಕೊಂಡು ಯಾವುದೋ ಒಂದು ಇಲ್ಲ ಸಲ್ಲದ ಹಳೆಯ ಪ್ರಕರಣದ ಮೇಲೆ ಇವತ್ತು ನಮ್ಮ ನೆಚ್ಚಿನ ನಾಯಕರ ಮೇಲೆ ಇವತ್ತು ಕೇಸ್ ಮಾಡುವಂತ ಪ್ರಯತ್ನವನ್ನು ಆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಹಾಗೂ ರಾಜ್ಯದ 7.5 ಕೋಟಿ ಜನ, 7.5 ಕೋಟಿ ಕನ್ನಡಿಗರು ಇವತ್ತು ಈ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವಂತ ಸಮಯ ಬಂದಿದೆ. ಆದ್ರಿಂದ ತಾವೆಲ್ಲ ಜೋರಾಗಿ ಹೇಳಬೇಕು, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಯಡಿಯೂರಪ್ಪನವರಿಗೆ, ಭ್ರಷ್ಟ ಬಸವರಾಜ ಬೊಮ್ಮಾಯಿ ಅವರಿಗೆ, ಭ್ರಷ್ಟ ಕುಮಾರಸ್ವಾಮಿಗೆ. ಈಗಾಗಲ್ಲ ಈ ದೇಶ ಕಂಡಂತ ಧೀಮಂತ ನಾಯಕ, ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಈ ಬಿಜೆಪಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಲ್ಲ, ಆ ದೇಶದ ರಾಜಕಾರಣದ ವಿರುದ್ಧ ಇವತ್ತು ನಾವು ಶಿಗ್ಗಾಂವ್ ಹಾಗೂ ಸೌಂದರ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯವರೆಗೂ ನಾನು ಮನವಿ ಮಾಡ್ಕೊಂತೀನಿ. ಏನಂತ ಹೇಳಿದ್ರೆ, ಇವತ್ತು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡುವಾಗ ನೀವೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು. ಹಾಗೊಂದು ಸಹಕಾರ ಕೊಡೋದನ್ನು ಬಿಟ್ಟು ತಾವೆಲ್ಲ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ತಾವು ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಈಗಾಗಲೇ